ಸ್ನೇಹಿತರೆ ನಮಸ್ಕಾರ. ಆದಿಮಾನವರ ಜೀವನ ಹೇಗಿತ್ತು? ಆದಿಮಾನವನಿಂದ ಆಧುನಿಕ ಮಾನವನಾಗಿ ಹೇಗೆ ಬದಲಾದರು? ಯಾವ ಸಮಸ್ಯೆ ಇದ್ದವು? ಕುಟುಂಬ ಸಮೇತವಾಗಿ ಒಂದೇ ಕಡೆ ವಾಸಿಸುತ್ತಿದ್ದರು. ಪ್ರಾಣಿಗಳನ್ನು ಬೇಟೆಯಾಡುವುದು ಇನ್ನು ಮುಂತಾದ ಮಾನವ ವಿಕಾಸನೆಯ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ಮನುಷ್ಯ ಲಕ್ಷಾಂತರ ವರ್ಷಗಳ ಹಿಂದೆ 4 ಕಾಲುಗಳಿಂದ ನಡೆಯುತ್ತಿದ್ದ, ಅಂದರೆ ಕೈಗಳನ್ನು ಕೂಡ ಕಾಲುಗಳಾಗಿ ಉಪಯೋಗಿಸುತ್ತಿದ್ದ. ಕಾಡುಗಳೇ ಅವನ ವಾಸಿಸುವ ನಿವಾಸ ಸ್ಥಾನವಾಗಿತ್ತು. ಚಿಕ್ಕ ಪ್ರಾಣಿಗಳನ್ನು ಬೇಟೆಯಾಡಿ ಹಸಿ ಮಾಂಸ ತಿನ್ನುತ್ತಿದ್ದ. ಬಟ್ಟೆ ಹಾಕಿಕೊಳ್ಳುತ್ತಿರಲಿಲ್ಲ. ಒಂದೇ ಜಾಗದಲ್ಲಿ ವಾಸವಿರುತ್ತಿರಲಿಲ್ಲ. ಅಲಿದಾಡುತ್ತಲೇ ಇರುತ್ತಿದ್ದರು. ಮುಖ್ಯವಾಗಿ ಆಹಾರ ಹುಡುಕಿಕೊಂಡು ಹೋಗುತ್ತಿದ್ದರು. ಸಿಕ್ಕಿದ್ದನ್ನು ತಿನ್ನುತ್ತಾ ನಂತರ ಮಳೆ, ಚಳಿ, ಬಿಸಿಲು ಅಂತ ಗುಹೆಗಳಲ್ಲಿ ವಾಸಿಸಲು ಶುರು ಮಾಡಿದರು. ರಾತ್ರಿ ವೇಳೆ ಕತ್ತಲೆಯಿಂದ ಗುಹೆಗಳಲ್ಲಿ ಇರುತ್ತಿದ್ದರು. ಇದರ ಜೊತೆಗೆ ಮರಗಳ ಮೇಲೆಯೂ ಕೂಡ ಹೆಚ್ಚು ವಾಸ ಮಾಡುತ್ತಿದ್ದರು. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮರದಿಂದ ಹೆಗರುತ್ತಾ ಹೋಗುತ್ತಿದ್ದರು. ಹೀಗೆ ಮರದಿಂದ ಮರಕ್ಕೆ ಹೆಗರಬೇಕಾದರೆ ಆ ಮರಗಳಲ್ಲಿ ಬಿಟ್ಟ ಹಣ್ಣುಗಳನ್ನು ತಿನ್ನಲು ಶುರು ಮಾಡಿದರು. ಆಹಾರಕ್ಕಾಗಿ ಅಲಿಯುತ್ತಾ 2 ಕಾಲುಗಳ ಮೇಲೆ ನಿಲ್ಲೋದಕ್ಕೆ ಶುರು ಮಾಡಿದರು. ಇನ್ನು ಉಳಿದ 2 ಕಾಲುಗಳನ್ನು ಕೈಗಳಾಗಿ ಉಪಯೋಗಿಸಲು ಶುರು ಮಾಡಿದರು. ಹೀಗೆ ಮೆಲ್ಲನೆ ಬದಲಾವಣೆ ಆಗುತ್ತಾ ಆಲೋಚನೆಗಳು ಮಾಡುವುದಕ್ಕೆ ಶುರು ಮಾಡಿಕೊಂಡರು. ಆಗಿನಿಂದಲೇ ಭಾವನೆಗಳನ್ನು ತೋರಿಸಿಕೊಳ್ಳುವ ಅಳು ಸಂತೋಷದಲ್ಲಿ ಒಂದು ಅರ್ಥ ಇದೆ ಎಂದು ತಿಳಿಯೋಕ್ಕೆ ಶುರುವಾದರು. ಆದರೆ ಕಾಡಿನಲ್ಲಿ ಇದ್ದಂಥ ಅತಿ ಕ್ರೂರ ಪ್ರಾಣಿಗಳಿಗೆ ಸುಲಭವಾಗಿ ಆಹಾರವಾಗುತ್ತಿದ್ದರು. ಆಗ ಮನುಷ್ಯ ಈ ರೀತಿ ಭಯಾನಕ ಪ್ರಾಣಿಗಳಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳೋಕ್ಕೋಸ್ಕರ ಮರಗಳ ಮೇಲೆ ದಿನಪೂರ್ತಿ ಕಳೆಯುತ್ತಿದ್ದರು. ಹೀಗೆ ಕಾಲ ಕಳೆಯುತ್ತಾ ಅವರ ಆಲೋಚನೆಗಳ ಮೇಲೆ ಅಭಿವೃದ್ಧಿಯಾಗಿ ಅಂದಿನಿಂದ ಸುರಕ್ಷಿತವಾಗಿರುವುದಕ್ಕೆ ಗುಂಪಾಗಿರಲು ನಿರ್ಧರಿಸಿದರು. ಜಾಗರೂಕತೆಯಿಂದ ಇರೋದು ರೂಢಿಯಾಗಿ ಹೋಯಿತು. ಆಹಾರಕ್ಕಾಗಿ ಪ್ರಯಾಣ ಮಾಡುತ್ತಾ ಇದ್ದರು. ತಿನ್ನುವುದನ್ನು ಬಿಟ್ಟರೆ ಬೇರೆ ಆಲೋಚನೆಗಳೇ ಇರುತ್ತಿರಲಿಲ್ಲ. ಆಹಾರಕ್ಕೋಸ್ಕರ ಹಸಿ ಮಾಂಸವನ್ನೇ ತಿನ್ನುತ್ತಿದ್ದರು. ಆ ಸಮಯದಲ್ಲಿ ಅಂದುಕೊಳ್ಳದೆ ಒಂದು ಆವಿಷ್ಕಾರ ಜರುಗುತ್ತದೆ. ಒಂದೊಮ್ಮೆ ಕಲ್ಲುಗಳನ್ನು ಕಲ್ಲಿನಿಂದ ಹೊಡೆಯುವಾಗ ಆ ಕಲ್ಲಿನ ಕಿಡಿ ಕಾಡಿಗೆ ಬಿದ್ದು ಬೆಂಕಿ ಹತ್ತಿಕೊಳ್ಳುತ್ತದೆ. ಆಗ ಕೆಲ ಜೀವಿಗಳು ಅದರಿಂದ ಸುಟ್ಟು ಹೋಗುತ್ತವೆ. ಆ ರೀತಿ ಸುಟ್ಟು ಹೋದಂಥ ಪ್ರಾಣಿ ಮಾಂಸವನ್ನು ತಿಂದಾಗ ಅದು ಆದಿಮಾನವರಿಗೆ ರುಚಿಕರ ಅನಿಸುತ್ತದೆ. ಆಗಿನಿಂದಲೇ ಅವರು ಬೇಟೆಯಾಡಿದ ಆಹಾರವನ್ನು ಸುಟ್ಟುಕೊಂಡು ತಿನ್ನಲು ಪ್ರಾರಂಭಿಸಿದರು. ಅದೇ ರೂಢಿಯಾಗಿ ಹೋಯಿತು. ಅದೇ ರೂಢಿಯಿಂದ ಅಕ್ಕಿ, ಗೋಧಿ ಕಾಳುಗಳನ್ನು ಕೂಡ ಸುಟ್ಟುಕೊಂಡು ತಿನ್ನಲು ರೂಢಿಯಾಯಿತು. ಚಳಿಯಿಂದ ತಪ್ಪಿಸಿಕೊಳ್ಳಲು ಬೆಂಕಿ ಹಚ್ಚುವುದನ್ನು ಕಲಿತರು. ಇದೆಲ್ಲವೂ ಕೂಡ ಅಂದುಕೊಳ್ಳದೆ ನಡೆದ ಘಟನೆ. ಆದರೆ ಅವುಗಳಿಂದ ಮನುಷ್ಯನಿಗೆ ತುಂಬ ಉಪಯುಕ್ತವಾಗುತ್ತಾ ಹೋಯಿತು. ಮಾಂಸ ಸುಟ್ಟುಕೊಂಡು ತಿನ್ನುವುದು, ಆಹಾರ ಧಾನ್ಯಗಳನ್ನು ಸುಟ್ಟುಕೊಂಡು ತಿನ್ನುತ್ತಾ ಹೋದಂತೆ ಎಷ್ಟು ದೂರ ಹುಡುಕುತ್ತಾ ಹೋದರೂ ತಿನ್ನೋಕೆ ಆಹಾರ ಸಿಗದೆ ಹೋಯಿತು. ಕಾರಣ ಅವುಗಳ ಪ್ರಾಮುಖ್ಯತೆ ತಿಳಿಯದೇ ಇರುವುದು. ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ತುಂಬ ಸಮಯ ಹಿಡಿಯುತ್ತಿತ್ತು. ಆದರೆ ಸುಟ್ಟುಕೊಂಡು ಆಹಾರವನ್ನು ತಿನ್ನುವುದರಿಂದ ದೇಹಕ್ಕೆ ಅತಿ ಹೆಚ್ಚು ಸಾಮರ್ಥ್ಯ ಸಿಗುತ್ತಿತ್ತು. ಇದರಿಂದ ಮನುಷ್ಯ ಇನ್ನೂ ಬಲಿಷ್ಠವಾಗುತ್ತಾ ಹೋದ. ಹೀಗೊಮ್ಮೆ ತಾನು ತಿನ್ನುತ್ತಿದ್ದ ಆಹಾರವನ್ನು ಬೆಂಕಿಯಲ್ಲಿ ಸುಡದೆ ನೆಲಕ್ಕೆ ಚೆಲ್ಲಿ ಬೇರೆ ಆಹಾರಕ್ಕಾಗಿ ಕಾಡಿನಲ್ಲಿ ಸುತ್ತಿ ದೊರಕಿದ ಹಣ್ಣು ಹಂಪಲುಗಳನ್ನು ತಂದು ಮಿಕ್ಕಿದ ಹಣ್ಣು ಹಂಪಲುಗಳನ್ನು ತಾನು ವಾಸ ಮಾಡುವ ಜಾಗಕ್ಕೆ ತಂದು ವಿಶ್ರಾಂತಿ ಪಡೆಯುತ್ತಿದ್ದರು. ಈ ರೀತಿ ಕೆಲವು ದಿನಗಳ ನಂತರ ಚೆಲ್ಲಿದ ಧಾನ್ಯಗಳು ಕೊಳೆತ ಹಣ್ಣಿನಿಂದ ಮೆಳಕೆ ಬರುವುದನ್ನು ನೋಡಿದರು. ಆದರೆ ಆ ರೀತಿ ಭೂಮಿಯಿಂದ ಬೆಳೆಯುತ್ತಿರುವುದು ಏಕೆ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೋದರು. ಆದರೆ ಪ್ರತಿದಿನ ಬೆಳೆಯುತ್ತಿರುವುದನ್ನು ಕಂಡು ಆಶ್ಚರ್ಯಪಡುತ್ತಿದ್ದರು. ಕ್ರಮೇಣ ಬೆಳೆದು ದೊಡ್ಡದಾಗಿ ಹೂ ಬಿಟ್ಟು ಧಾನ್ಯಗಳು, ಹಣ್ಣುಗಳು ಆಗುವುದನ್ನು ಕಂಡು ಅಂದಿನಿಂದ ಅವರು ಧಾನ್ಯಗಳನ್ನು, ಬೀಜಗಳನ್ನು ಮಣ್ಣಿಗೆ ಹಾಕಿದರೆ ಅವು ಕೆಲವು ದಿನಗಳ ನಂತರ ಮೊಳಕೆಯಾಗಿ ಬೆಳೆದು ಮತ್ತೊಮ್ಮೆ ಧಾನ್ಯಗಳು, ಹಣ್ಣುಗಳನ್ನು ಕೊಡುತ್ತವೆ ಅಂತ ತಿಳಿದುಕೊಂಡರು. ಆ ರೀತಿ ಆದಿಮಾನವರು ಸಿಕ್ಕಂಥ ಆಹಾರವನ್ನು ತಿನ್ನುವಷ್ಟು ತಿಂದು ಮಿಕ್ಕಿದ ಕಾಳು ಧಾನ್ಯಗಳನ್ನು ಭೂಮಿಯಲ್ಲಿ ಚೆಲ್ಲುತ್ತಾ ಹೋದರು. ಆದರೆ ಅವರು ಚೆಲ್ಲಿದಂಥ ಎಲ್ಲ ಕಾಳುಗಳು ಮೊಳಕೆ ಬರದೆ ಕೆಲವು ಮೆತ್ತನೆ ಜಾಗದಲ್ಲಿ ಮಾತ್ರ ಮೊಳಕೆ ಬರುವುದನ್ನು ಕಂಡು ಆಗ ಭೂಮಿಯನ್ನು ಕಡ್ಡಿಯಿಂದ ಅಗಿದು ಮೆತ್ತಗೆ ಮಾಡಿ ಧಾನ್ಯಗಳನ್ನು ಚೆಲ್ಲಿದರು. ಈ ಬಾರಿ ಎಲ್ಲ ಮೊಳಕೆ ಬೆಳೆಯುವುದನ್ನು ಕಂಡರು. ನಂತರ ಕಲ್ಲಿನಿಂದ ಎಲ್ಲ ರೀತಿಯ ಆಯುಧಗಳನ್ನು ಮಾಡಿಕೊಂಡರು. ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದರು. ಹೀಗೆ ವ್ಯವಸಾಯ ಮಾಡೋಕ್ಕೆ ರೂಢಿ ಮಾಡಿಕೊಂಡರು. ನಂತರ ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಅಲಿದಾಡುವುದು ನಿಂತು ಹೋಯಿತು. ವಾದ ಸ್ಥಳಗಳಲ್ಲಿ ಉಳಿಯೋದಕ್ಕೆ ರೂಢಿಯಾಗಿ ಹೋಯಿತು. ಹೀಗೆ ಮುಂದೆ ಪ್ರಾಣಿಗಳನ್ನು ಸಾಕುತ್ತಾ ಅವುಗಳನ್ನು ವ್ಯವಸಾಯಕ್ಕೆ ಬಳಸಿಕೊಂಡರು. ಇದೇ ರೀತಿ ಇದು ದಿನದಿಂದ ದಿನಕ್ಕೆ ಪ್ರಾಬಲ್ಯತೆವಾಗುತ್ತಾ ಹೋಯಿತು. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.